ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿಂದ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲತ್ತೇನೂ ಇರೋದಿಲ್ಲಲ್ಲ, ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ. ಆದರೆ ನಾನು ಸ್ಯಾಟರ್ಡೆ ಸಂಡೇ ಎದ್ದಿದ ತಕ್ಷಣ ಫಸ್ಟಿಗೆ ಸ್ನಾನ ಮಾಡಿಕೊಂಡು ಆಮೇಲೆ ಕಿಚನಲ್ಲಿ ಬರ್ತೀನಿ. ನಿನ್ನೆ ರಾತ್ರಿ ಕಿಚನ್ ಏನೂ ಕ್ಲೀನ್ ಮಾಡಿರಲಿಲ್ಲ, ಸೊ ಜಾಸ್ತಿ ಏನೂ ಗಲೀಜು ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ಬೆಳಿಗ್ಗೆ ಬಂದು ಫಸ್ಟಿಗೆ ನಾನು ಅದನ್ನೇ ಸ್ವಲ್ಪ ಲೈಟಾಗಿ ಎಲ್ಲ ಒರೆಸ್ಕೊಂಡು ಬಿಡ್ತಾ ಇದ್ದೀನಿ. ಹ್ಯಾಂಗೂ ತಿಂಡಿ ಮಾಡೋದಿದ್ದೇ ಇರುತ್ತೆ, ಸೊ ಜಸ್ಟ್ ಹಾಗೆ ಲೈಟಾಗಿ ಒರೆಸ್ಕೊಂಡು ನಂದು ರುಟೀನ್ ಶುರು ಮಾಡ್ತೀನಿ. ಫಸ್ಟಿಗೆ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದು ಅದಾದ ನಂತರ ಇವತ್ತು ತಿಂಡಿಗೆ ಪಡ್ಡನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಅಂತೂ ಮಕ್ಕಳು ಬರೀ ಇಡ್ಲಿ ದೋಸೆ ಅದನ್ನೇ ಕೇಳ್ತಿರ್ತಾರೆ. ಪಡ್ಡಂತೂ ಅವ್ರಿಗೆ ನೆನಪೇ ಇರೋದಿಲ್ಲ. ಸರಿ, ಇವತ್ತು ಪಡ್ಡನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ತಿಂಡಿಗೆ ಪಡ್ಡನ್ನು ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಮೇಲೆ ಆಗಿದೆ. ಇಬ್ಬರು ಮಕ್ಕಳು ಕೂಡ ಎದ್ದಿದ್ದಾರೆ. ಸೊ ಅವ್ರು ರೆಡಿ ಆಗಿ ಬರೋಷ್ಟರಲ್ಲಿ ಈ ಕಡೆ ತಿಂಡಿ ಕೂಡ ರೆಡಿ ಆಗುತ್ತೆ. ಹಾಗೆ ಅದ್ರ ಜೊತೆ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಅದ್ರದ್ದು ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ನಾನು, ಜಸ್ಟ್ ಹಾಗೆ ನಾರ್ಮಲ್ ಸಿಂಪಲ್ಲಾಗಿ ಮಾಡಿದ್ದೆ. ಸೊ ಇವತ್ತು ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಸಿಂಪಲ್ಲಾಗಿ ಪಡ್ಡು ಮತ್ತು ಚಟ್ನಿ. ವೀಕೆಂಡ್ ಇದೆ ಅಲ್ಲ, ಸೊ ಹಾಗಾಗಿ ಇವತ್ತು ಮಕ್ಕಳು ಇಬ್ಬರಿಗೂ ಕೂಡ ತಲೆಗೆ ಎಣ್ಣೆ ತೆಲ್ಲ ಹಚ್ಚಿಬಿಟ್ಟು ಸ್ನಾನ ತೆಲ್ಲ ಮಾಡಿಸ್ಬೇಕು. ಸೊ ಅದಕ್ಕೆ ಫಸ್ಟ್ ತಿಂಡಿ ತಿಂದುಬಿಡಲಿ, ಆಮೇಲೆ ತಲೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಧ್ಯಾಹ್ನ ಮೇಲೆ ನಾನು ಮಕ್ಕಳಿಗೆ ತೆಲ್ಲ ಸ್ನಾನ ಮಾಡಿಸ್ತೀನಿ. ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ. ಹಿಟ್ಟು ತುಂಬಾ ಚೆನ್ನಾಗಾಗಿತ್ತು. ಸೊ ಪಡ್ಡು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ. ಇದಕ್ಕೆ ನಾನು ಅಡುಗೆ ಸೋಡಾ ಏನೂ ಹಾಕೋದಿಲ್ಲ, ಜಸ್ಟ್ ಹಾಗೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡ್ತೀನಿ. ಸೊ ನೋಡಿ ಸಿಂಪಲ್ಲಾಗಿ ಅದ್ರ ಜೊತೆ ಚಟ್ನಿ ಮಾಡಿದ್ದೆ. ಸೊ ಇವತ್ತು ನಮ್ಮದು ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಪಡ್ಡು ಮತ್ತು ಚಟ್ನಿ. ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹಿಟ್ಟು ಮೊದಲೇ ಕಲಸಿ ಇಟ್ಬಿಡೋಣ, ಮಧ್ಯಾಹ್ನ ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತ ಅಂದ್ಬಿಟ್ಟು ಇವಾಗ ಪುರಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಾನು ಪುರಿಗೆ ಯಾವ ಥರ ಹಿಟ್ಟನ್ನು ಮಾಡ್ತೀನಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಒಂದು ಅರ್ಧ ಬೌಲ್ಗಿಂತಲೂ ಸ್ವಲ್ಪ ಜಾಸ್ತಿ ರವಾನ ಹಾಕ್ಕೋತಾ ಇದ್ದೀನಿ. ಚಿರುಟಿ ರವೆ, ನಾರ್ಮಲ್ ಉಪ್ಪಿಟ್ಟು ರವಾಕ್ಕಿಂತ ಇನ್ನೂ ಒಂದು ಸಣ್ಣ ರವೆ ಬರುತ್ತೆ ನೋಡಿ, ಆ ರವೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಮತ್ತು ಕಲರ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳೋದ್ರಿಂದ ಪುರಿಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ, ಅರಿಶಿಣ ಮತ್ತು ಸಕ್ಕರೆನ ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಕೆಲವೊಬ್ಬರೆಲ್ಲ ಇದಕ್ಕೆ ಎಣ್ಣೆ ಕೂಡ ಹಾಕ್ಕೋತಾರೆ. ಸೊ ನಾನು ಎಣ್ಣೆದೇನೂ ಹಾಕೋದಿಲ್ಲ, ಜಸ್ಟ್ ಬರೀ ಉಪ್ಪು ಮತ್ತು ಅರಿಶಿಣ ಮತ್ತು ಸಕ್ಕರೆ ಇಷ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಇಲ್ಲಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಆದರೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ಇನ್ನೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾರ್ಮಲಿ ಚಪಾತಿ ಹಿಟ್ಟಿಗಿಂತ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ಹಾಗೆ ಹಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು. ನೀವು ಹಿಟ್ಟು ಎಷ್ಟು ಗಟ್ಟಿಯಾಗಿ ಸಾಫ್ಟಾಗಿ ಕಲಿಸ್ಕೋತೀರ ಅಷ್ಟು ನಿಮ್ಮದು ಪುರಿ ಚೆನ್ನಾಗಿ ಬರುತ್ತೆ. ಪುರಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಮೇನ್ ಅಂದರೆ ನೀವು ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲಿನೇ ಇರೋದು. ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀರ ಅಷ್ಟು ಸಾಫ್ಟಾಗಿ ನಿಮಗೆ ಪುರಿ ಬರುತ್ತೆ, ಹಾಗೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ಸೊ ನೋಡಿ ಹಿಟ್ಟನ್ನು ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತೆಳುವಾಗೂ ಇಲ್ಲ, ನಾರ್ಮಲಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ. ಇವಾಗ ಇದನ್ನು ಕಲಿಸ್ಬಿಟ್ಟು ಒಂದು ಪ್ಲೇಟಿಂದ ಕವರ್ ಮಾಡಿ 1 ಗಂಟೆ ತನಕ ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ. ಸೊ ಅದು ರೆಸ್ಟ್ ಆಗೋಷ್ಟರಲ್ಲಿ ನೆಕ್ಸ್ಟ್ ನಾನು ಹಾಗೆ ಪಲ್ಯ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಸೊ ಈ ಥರ ನೀವು ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಇದು ಪಲ್ಯ ಮಾಡೋದಕ್ಕೆ. ನಾನಿಲ್ಲಿ ಆಲ್ರೆಡಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವುದು ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ಈ ಥರ ಕುಟ್ಟೋ ಕಲ್ಲಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸರ್ ಜಾರಲ್ಲಾದರೂ ಮಾಡ್ಕೋಬೋದು. ಸೊ ಇದ್ರದ್ದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಹಾಗೆ ಇದನ್ನು ಕುಟ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮೇನ್ ಅಂದರೆ ಪಲ್ಯಕ್ಕೆ ಇದೇ ಹಸಿಮೆಣಸಿನ್ಕಾಯಿ ಪೇಸ್ಟೇ ಮೇನ್ ಇರೋದು. ಸೊ ಇದು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ. ಪೇಸ್ಟ್ ಮಾಡ್ಕೊಂಡಾದಮೇಲೆ ಇವಾಗ ಆಲೂಗಡ್ಡೆದು ಮೇಲುಗಡೆ ಸಿಪ್ಪೆತೆಲ್ಲ ಒಂದು ಸತಿ ತಕ್ಕೋತಾ ಇದ್ದೀನಿ. ತುಂಬಾ ಬಿಸಿ ಇತ್ತು, ಹಾಗಾಗಿ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೆ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆತೆಲ್ಲ ತಕ್ಕೊಳ್ಳೋಣ.
ಸೊ ಮೀಡಿಯಮ್ ಸೈಜು ನಾನಿಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೆ. ಸೊ 4 ಜನಕ್ಕೆ ಇಷ್ಟು ಪಲ್ಯ ಸಾಕಾಗಿಬಿಡುತ್ತೆ. ಇವಾಗ ಆಲೂಗಡ್ಡೆನ ಸ್ವಲ್ಪ ಲೈಟಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಸೊ ಇವತ್ತು ವೀಕೆಂಡ್ ಇದೆ, ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಟೈಮಲ್ಲಿ ಯಾರೂ ಕೂಡ ಪುರಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ನಾನು ಮಧ್ಯಾಹ್ನಕ್ಕೆ ಮಾಡ್ತೀನಿ, ಮತ್ತು ನೈಟ್ ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಸರಿ ಅಂತ ಅಂದ್ಬಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ತುಂಬ ದಿವಸದಿಂದ ಹೇಳ್ತಾ ಇದ್ದ, ಮಮ್ಮಿ ಪುರಿ ಮಾಡೇ ಇಲ್ಲ ನೀವು, ಇವತ್ತು ಮಾಡಿ ಪುರಿ ಅಂತ ಹೇಳ್ದ. ಸೊ ನಾನು ಕೂಡ ಅದನ್ನೇ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅವನು ಕೂಡ ಹೇಳ್ದ. ಸೊ ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ನಾರ್ಮಲಿ ಒಗ್ಗರಣೆ ಬಂದುಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಒಂದೇ ಒಂದು ಚಿಟಿಕೆಯಷ್ಟು ಹಿಂಗೆ, ಆಮೇಲೆ ನಾವು ಕುಟ್ಟಿಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಆಮೇಲೆ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ. ಆಲೂಗಡ್ಡೆ ಪಲ್ಯಕ್ಕೆ ನೀವು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದು ಈರುಳ್ಳಿನ ನೀವು ತುಂಬ ಹೊತ್ತು ತನಕ ಫ್ರೈ ಮಾಡಬೇಡ್ದು, ಜಸ್ಟ್ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆ ಕಡೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನೆಕ್ಸ್ಟ್ ಅಂದರೆ ಮೇನ್ ಇದಕ್ಕೆ ನಾನು ಈ ಥರ ಕಡಲೆ ಹಿಟ್ಟನ್ನು ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸೇಮ್ ಹೋಟೆಲಲ್ಲಿ ಯಾವ ಥರ ಸಾಗುನ ಕೊಡ್ತಾರೆ ಸೇಮ್ ಅದೇ ಟೇಸ್ಟಲ್ಲೇ ಆಗುತ್ತೆ. ಸೊ ನೀವು ಒಂದ್ಸತಿ ಕೂಡ ಹಾಕಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಥರ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ. ಈ ಥರ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಇದಕ್ಕೆ ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಬರೀ 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ. ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲಾನ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಇಲ್ಲ ಅಂದರೆ ನೀವು ನಾರ್ಮಲಿ ಯಾವುದಾದ್ರೂ ಕಿಚನ್ ಕಿಂಗ್ ಮಸಾಲ ಅಥವಾ ಸಬ್ಜಿ ಮಸಾಲಾನ ಹಾಕ್ಕೊಳ್ಳಿ. ಇಲ್ಲಾಂದರೆ ಪಾವ್ ಭಾಜಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಮಸಾಲಾನ ಹಾಕ್ಕೊಳ್ಳಿ. ಆಮೇಲೆ ಕಡಲೆ ಹಿಟ್ಟಿಂದು ಮಿಕ್ಸ್ ಮಾಡಿರೋದು ಹಾಕ್ಕೊಂಡು ಇವಾಗ ಅದಕ್ಕೆ ಇಮಿಡಿಯೇಟ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದು ನಿಮಗೆ ಹಾಕಿಡಿದ ತಕ್ಷಣ ಗಟ್ಟಿಯಾಗಿ ಬಿಡುತ್ತೆ. ಸೊ ಹಾಗಾಗಿ ನೀರು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಗ್ರೇವಿನ ನಾನು ಪುರಿ ಜೊತೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ತಿಳುವಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಡ್ರೈ ಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಸೊ ಪುರಿ ಜೊತೆ ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದ ಮೇಲೆ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಪ್ಲೇಟಿಂದ ಇದನ್ನು ಕವರ್ ಮಾಡಿಬಿಟ್ಟು 1-2 ನಿಮಿಷ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿನ ನೀವು ಟೇಸ್ಟ್ ಮಾಡಿ ನೋಡಿ, ನಿಮಗೇನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಇವಾಗ ಹಾಕ್ಕೊಂಡ್ಬಿಡಿ. ನೋಡಿ 2 ನಿಮಿಷ ಆಗಿದೆ, ಗ್ರೇವಿದು ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ ಮೊದಲಿನಕ್ಕಿಂತ ಇವಾಗ ಗಟ್ಟಿಯಾಗಿದೆ. ಇದು ಆರಿದ ಮೇಲೆ ನಿಮಗೆ ಇನ್ನೂ ಗಟ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿಳುವಾಗೇ ಇಟ್ಕೊಳ್ಳಿ. ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬಿಟ್ಟರೆ ಸೊ ನಮ್ಮದು ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಸಾಗು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ಪುರಿ ಮಾಡ್ಕೊಳ್ಳೋಣ. ಪುರಿದು ಹಿಟ್ಟು ನಾನು ಸುಮಾರು 1-2 ಗಂಟೆ ತನಕ ರೆಸ್ಟ್ ಆಗೋದಕ್ಕೆ ಬಿಟ್ಟಿದ್ದೆ. ಸೊ ಇವತ್ತು ವೀಕೆಂಡ್ ಇರೋದ್ರಿಂದ ಮಕ್ಕಳಿಗೆಲ್ಲ ತಲೆ ಸ್ನಾನ ಎಲ್ಲ ಮಾಡೋದಿತ್ತು. ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಒಂದು ಮಾಡಿಬಿಟ್ಟು ನಾನು ನೆಕ್ಸ್ಟ್ 1-2 ಗಂಟೆ ಆದಮೇಲೆ ಇವಾಗ ಪುರಿನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ ಆಗಿತ್ತು. ಸೊ ಬೆಳಿಗ್ಗೆ ತಿಂಡಿನೇ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಧ್ಯಾಹ್ನದ ಅಡುಗೆ ಕೂಡ ಸ್ವಲ್ಪ ಲೇಟಾಗಿಯೇ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಎಲ್ಲರಿಗೂ ಕೂಡ ತುಂಬಾ ಹಸಿವಾಗಿದೆ. ಸೊ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ. ಹಾಗೆ ನಾನು ಈ ಕಡೆ ಅವರಿಗೆ ಬಿಸಿ ಬಿಸಿ ಪುರಿನ ಮಾಡಿಕೊಡ್ತೀನಿ. ಪುರಿ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಆರಿದ್ಮೇಲೆ ಅದು ಟೇಸ್ಟೇ ಹೋಗ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಆ ಕಡೆ ಎಲ್ಲರೂ ಕೂಡ ಹಾಗೆ ಊಟಕ್ಕೆ ಕೂತಿದ್ದಾರೆ. ಈ ಕಡೆ ನಾನು ಹಾಗೆ ಬಿಸಿ ಬಿಸಿ ಪುರಿನ ಮಾಡಿಕೊಡ್ತೀನಿ. ಪುರಿನ ತುಂಬ ತೆಳ್ಳಗೆ ಲಟ್ಟಿಸ್ಬೇಡದು, ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಪುರಿನ ಉಬ್ಬಿ ಬರುತ್ತೆ. ಹಾಗೆ ಪುರಿನ ಫ್ರೈ ಮಾಡಬೇಕಾದ್ರೆ ಫುಲ್ ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ದು ಫ್ಲೇಮ್ ಮೀಡಿಯಮ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಫುಲ್ ಹೈ ಗ್ಯಾಸ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಪುರಿನ ಚೆನ್ನಾಗಿ ಎಲ್ಲ ಕಡೆಯಿಂದ ಈ ಥರ ಈವನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಒಂದು ಸ್ವಲ್ಪ ನಿಮಗೆ ಸ್ಪೂನಿಂದ ಇದು ಪ್ರೆಸ್ ಮಾಡೋದೇ ಬೇಕಾಗಲ್ಲ, ಅದು ತಾನೇ ಉಬ್ಬಿ ಮೇಲೆ ಬರುತ್ತೆ. ಅಷ್ಟು ಚೆನ್ನಾಗಿ ಪುರಿಗಳು ಆಗ್ತವೆ. ಸೊ ನೆಕ್ಸ್ಟ್ ನಾನು ಇನ್ನೂ ಒಂದು ಪುರಿ ಕೂಡ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಪುರಿ ಬಿಡಬೇಕಾದ್ರೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಸೊ ಬಿಸಿ ಬಿಸಿ ಎಣ್ಣೆಯಲ್ಲಿ ನೀವು ಪುರಿ ಬಿಟ್ಟರೆ ಮಾತ್ರ ನಿಮಗೆ ಪುರಿ ಈ ಥರ ಉಬ್ಬಿ ಮೇಲೆ ಬರುತ್ತೆ. ಅಕಸ್ಮಾತ್ ಎಣ್ಣೆ ಸ್ವಲ್ಪ ತಣ್ಣಗಾದರೂ ಕೂಡ ಅದು ಜಾಸ್ತಿ ಎಣ್ಣೆ ನಿಮಗೆ ತಗೊಳ್ಳುತ್ತೆ.
ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಪುರಿನ ಬಿಟ್ಕೊಳ್ಳಿ. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ಥರ ಪುರಿನ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರ್ತವೆ. ಇದಕ್ಕೆ ನಾವು ಅರಿಶಿಣ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತವೆ. ನಾನು ಇಲ್ಲಿ ಒಂದು ಪುರಿನ ನಿಮಗೆ ಮುರಿದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ, ಎಷ್ಟು ಪದರವಾಗಿ ಆಗಿದೆ ಅಂತ. ಹಾಗೆ ಪುರಿಗೆ ಒಂದು ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ, ನಿಮಗೆ ನೋಡ್ತಾ ಇರ್ಬೋದು ನನ್ನ ಕೈಗೆ ಎಲ್ಲಿ ಕೂಡ ಎಣ್ಣೆ ಹತ್ತುತ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಅದ್ರ ಜೊತೆ ನಾನು ಸಾಂಬಾರು ಕೂಡ ಮಾಡಿದ್ದೆ. ಸೊ ಮಧ್ಯಾಹ್ನ ಊಟ ಈ ಥರ ಇತ್ತು. ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದ. ಏನು ಮಾಡೋದೇ ಹಂಗಾರೆ, ಅಲ್ಲಿ ಮಮ್ಮಿ ಕೆಲಸನೇ ಜಾಸ್ತಿ ಕೊಡ್ತೀನಿ. Not that dirty. I do everything clean. I'm very good girl. ಹೌದಾ, ಕ್ಲೀನ್ ಮಾಡ್ತೀಯಾ? ನೋಡೋದೆಲ್ಲ ಎಷ್ಟು ಚೆಲ್ಲಿದೆ ವಾಟರ್ ಮೆಲನ್. First spoon taste. It's natural. That is not natural. That is fake. ನ್ಯಾಚುರಲ್ ಆದರೆ ನೀವು ಹಾಗೆ ಒಟ್ಟು ಮನೆಯಲ್ಲಿದ್ದರೆ ಏನಾದರೂ ಒಂದು ಕಿಚನಲ್ಲಿ ಮಾಡ್ತಾ ಇರೋದು. ಆಮೇಲೆ ಕ್ಲೀನ್ ಮಾಡೋದು ನಾನು. This is the first time I've touched the mixie from last time. Beautiful. ಟೇಸ್ಟ್ ಮಾತ್ರ ಚಲೋ ಆಗ್ಯದ. ಸೂಪರ್ ಟೇಸ್ಟಿ ವಾಟರ್ ಮೆಲನ್ ಜ್ಯೂಸ್. ಆಮೇಲೆ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಪಿಜ್ಜಾ ಬೇಕಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಪಾಪ ಆರ್ಡ್ರ್ ಮಾಡಿಬಿಟ್ಟು 2 ಪಿಜ್ಜಾನ ತರಿಸಿದ್ದಾರೆ. ಸೊ ನನ್ನ ಮಗಳಿಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಆದರೆ ನನ್ನ ಮಗನಿಗೆ ಮಶ್ರೂಮ್ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ 2 ಪಿಜ್ಜಾನ ತರಿಸಿದ್ದಾರೆ. ಒಂದರಲ್ಲಿ ಮಶ್ರೂಮ್ ಇದೆ, ಇನ್ನೊಂದರಲ್ಲಿ ಮಶ್ರೂಮ್ ಇಲ್ಲ. ಸೊ ಹಾಗೆ ಅದ್ರ ಜೊತೆ ಗಾರ್ಲಿಕ್ ಬ್ರೆಡ್ ಕೂಡ ತರಿಸಿದ್ರು. ಸೊ ಈ ಥರ ವೀಕೆಂಡ್ ಅಂತ ಬಂದರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಹೊರಗಡೆಯಿಂದ ಬರುವಂಥ ತಿಂಡಿ ಆಗಿರಬೇಕು, ಇಲ್ಲಾಂದರೆ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು. ಸೊ ಎಲ್ಲಿ ಹೊರಗಡೆ ಹೋಗಿಲ್ಲ, ಹಾಗಾಗಿ ಮನೆಯಲ್ಲೇ ಪಿಜ್ಜಾನ ತರಿಸಿದ್ರು. ಸೊ ಇವಾಗ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಹಾಭಾರತದ ಹುಚ್ಚಿಡಿದೆ ಅಂತಲೇ ಹೇಳ್ಬೋದು. ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು, ನಾವೆಲ್ಲರೂ ಕೂಡ ಮಹಾಭಾರತ್ ನೋಡೋದಕ್ಕೆ ಅಂತ ಕೂತ್ಕೋತೀವಿ. ವೀಕ್ ಡೇಸಲ್ಲಿ ನಾವು ಮಕ್ಕಳಿಗೆ ಟಿ ವಿನ ತೋರಿಸೋದಿಲ್ಲ. ಸೊ ನಾವು ಕೂಡ ಮಕ್ಕಳಿದ್ರೆ ಟಿ ವಿ ನೋಡೋದೇ ಇಲ್ಲ. ಸೊ ವೀಕೆಂಡ್ ಬಂದರೆ ಸಾಕು, ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿವಸ ಟಿ ವಿನ ನೋಡ್ತೀವಿ. ಸೊ ಇವಾಗ ನಾನು ಮಕ್ಕಳಿಗೆ ಎಲ್ಲ ಮಹಾಭಾರತ್ ಹಚ್ಕೊಟ್ಟಿದ್ದೀನಿ. ಮುಂಚೆ ಒಂದು ಹಿಂದಿ ಚಾನಲಲ್ಲಿ ಬರ್ತಾ ಇತ್ತು. ಸೊ ಇವಾಗ ಜಿಯೋ ಟಿ ವಿಯಲ್ಲಿ ಕಂಪ್ಲೀಟ್ ಎಪಿಸೋಡ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಮಕ್ಕಳು ಕೂಡ ತುಂಬಾ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಸೊ ಇವಾಗ ಈ ಏಜಲ್ಲಿ ಮಕ್ಕಳಿಗೆ ನಾವು ಇದನ್ನು ತೋರಿಸಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೇನು ಲಾಸ್ಟ್ ಎಪಿಸೋಡಲ್ಲಿ ಬಂದಿದ್ದೀವಿ, ಇನ್ನೂ ಒಂದು 2 ಎಪಿಸೋಡ್ ಉಳಿದಿದೆ ಅಷ್ಟೇ. ನಿಮ್ಗೆ ಯಾರಿಗಾದರೂ ಮಹಾಭಾರತ್ ಇಂಟ್ರೆಸ್ಟ್ ಇದ್ದರೆ ಜಿಯೋ ಟಿ ವಿಯಲ್ಲಿ ನೋಡಿ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಅಂತ. ಸೊ ಹಾಗೆ ಇವತ್ತಿಂದ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.